ಮಕ್ಕಳ, ಈಗ ಇನ್ನೊಂದು ಉದಾಹರಣೆ ನೋಡೋಣ ಅಂತ. 99 ಗುಂಡ್ಲೆ 87. ಓಕೆ, ಹಿಂದಿನ ಲೆಕ್ಕದಲ್ಲಿ ಮಾಡಿದ ಹಾಗೆ ಈ 87ಕ್ಕೆ 100ರಿಂದ ಗುಣಿಸೋಣ. 8700 ಆಯಿತು. ಮುಂದಿನ ಅಂತ ಏನು ಹೇಳ್ರಿ? ಎಸ್, ವೆರಿ ಗುಡ್. ಇದರಲ್ಲಿ 87ಅನ್ನು ಕಳೆಯೋದು. ಓಕೆ, 8700ರಲ್ಲಿ 87ಅನ್ನು ಕಳೆದ್ರೆ ಎಷ್ಟು ಉಳಿತು ಹೇಳ್ರಿ? ವೆರಿ ಗುಡ್, 8613. ಇದು 99 ಗುಂಡ್ಲೆ 87 ಗುಣಿಸಿದಾಗ ಬರುವ ಗುಣಲಬ್ಧ. ಹಾಗಾದರೆ ಮತ್ತೆ ಇದು ಸರಿ ಹೌದು ಏನಿಲ್ಲೋ ಅಂಥೇಳಿ ನಾವು ಕ್ಯಾಲ್ಕುಲೇಟರ್ ಉಪಯೋಗಿಸಿ ನೋಡೋಣ. ಹಾಗಾದರೆ 99 ಗುಂಡ್ಲೆ 87 8613. ನೋಡಿ ಉತ್ತರ 8613. ಹಾಗಾದರೆ ಇಲ್ಲಿ ನಾವು ಈ ಪದ್ಧತಿಯನ್ನು ಉಪಯೋಗಿಸ್ಕೊಂಡು ವೇಗವಾಗಿ ಗುಣಾಕಾರ ಮಾಡ್ಬೋದು. ಬಹುಶಃ ನಿಮಗೂ ಅನಿಸಿರ್ಬೋದು ಇದು ಹೇಗೆ ಮಾಡಿದ್ರಪ್ಪ ಇದು ಅಂಥೇಳಿ. ಇದರಲ್ಲೇನು ದೊಡ್ಡದು ಭಾಳ ಮಹತ್ವದ್ದಾಗಿದ್ದು ಏನೂ ಇಲ್ಲ, ನಿಮಗೂ ಕೂಡ ಗೊತ್ತಾಗತ್ತೆ. ಇಲ್ಲಿ ನೋಡಿ 99 ಇದೆ, 1 ಕೂಡಿಸ್ಬಿಟ್ರೆ ಇದಕ್ಕೆ 100 ಆಗುತ್ತೆ, ಹೌದಾ? ಹಾಗಾದರೆ ಈ 87ರದು ಎಷ್ಟಿದಾವಿಲ್ಲೇ? 99 ಇದೆ, ಅಂದರೆ 100ಕ್ಕೆ 1 ಕಡಿಮೆ ಇದೆ. ಆದ್ದರಿಂದ ನಾವು ಇದಕ್ಕೆ 100ಅನ್ನು ಕೂಡಿಸಿ ಗುಣಿಸಿ 87ಅನ್ನು ತೆಗೆದುಬಿಟ್ಟಿವಿ ಅಷ್ಟೇ. 99 1 100 ಆಯಿತು, ಅಂದರೆ 87 ಇದರಲ್ಲಿ ಇಲ್ಲ. ಅರ್ಥ ಆಯ್ತಾ? ಹೀಗಾಗಿ ನಾವೇನು ಮಾಡಿದ್ದೀವಿ, 87 ಗುಂಡ್ಲೆ 100 ಮಾಡಿ 8700 ಪಡೆದುಕೊಂಡು ಅದರಲ್ಲಿ ಈ 87ಅನ್ನು ಲೆಸ್ ಮಾಡಿಬಿಟ್ಟಿವಿ, ಕಡಿಮೆ ಮಾಡಿಬಿಟ್ಟಿವಿ. ಆಗ ಅದರ ಗುಣಲಬ್ಧ 8613 ಬಂತು. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಈಗ ಇನ್ನೂ ಒಂದು ಟ್ರಿಕ್ಸ್ ಇದರಲ್ಲಿನೇ ಬೇರೆ ರೀತಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳೋಣ ಅಂತ. ಆಯಿತಾ?